ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಆಲ್ರೆಡಿ 1 ಮಂತ್ 2 ಮಂತೇ ಆಗೋಯ್ತು ನಾನು ಲಾಂಗ್ ವೀಡಿಯೋ ಮಾಡೇ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್, ಸ್ವಲ್ಪ ನಾನು ಕೆಲಸದಲ್ಲೂ ಬ್ಯುಸಿ ಆಗಿದೆ, ಮನೆಯಲ್ಲೂ ಸ್ವಲ್ಪ ನನಗೆ ಕೆಲಸ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನು ಲಾಂಗ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ಖುಷಿ ವಿಷಯನೂ ಹಂಚ್ಕೋಬೇಕು, ಮತ್ತು ಟ್ರಿಪ್ ಬಗ್ಗೆ ವೀಡಿಯೋ ಅದನ್ನು ಸ್ವಲ್ಪ ನಾನು ಮಾತಾಡಬೇಕಾಗಿತ್ತು. ಹಂಗಾಗಿ ಫ್ರೆಂಡ್ಸ್, ಇವತ್ತು ಸಂಡೇ ಫ್ರೆಂಡ್ಸ್, ನಾನು ಮನೇಲೇ ಇದ್ದೆ. ನೋಡಿ, ಬೆಳಗ್ಗೆಯಿಂದ ನಾನು ಫ್ರೆಂಡ್ಸ್ ಕಡಲೆಪುರಿ ಬರುತ್ತಲ್ಲ, ಅದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದೇನಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ನಾನು ಮೈಕ್ ಹಾಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಮೈಕ್ ಆಲ್ರೆಡಿ ಚಾರ್ಜಿಂಗ್ ಮಾಡಿಟ್ಟಿದ್ದೀನಿ. ಏನಕ್ಕೆ ನಂದು ವಾಯ್ಸೇ ಬೇಸಾಗೈತಲ್ಲ ಅಂದ್ಬಿಟ್ಟು ನಾನು ಮೈಕ್ನ ನಾನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾನು ತುಂಬ ದಿನ ಆಯಿತು ಮೈಕ್ನ ಯೂಸ್ ಮಾಡಿ. ಇನ್ನು ಫ್ರೆಂಡ್ಸ್, ಇದು ನಾನು ಶಿವರಾತ್ರಿ ಹಬ್ಬದಲ್ಲಿ ಒಂದು ತಂದಿದ್ದೆ ಮಂಜುನಾಥ ಸ್ವಾಮಿಗೆ ಹೋದಾಗ, ಅದನ್ನು ನಾನು ಕೈ ಕಟ್ಕೊಂಡಿದ್ದೆ. ಇನ್ನು ಇದು ವಾಚ್ ಫ್ರೆಂಡ್ಸ್, ಮಾಮೂಲಿ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಮನೇಲೇ ಇದ್ನಲ್ಲ, ಬೆಳಗ್ಗೆ ಫ್ರೆಂಡ್ಸ್ ನಾನು ಎದ್ದಿದ್ದು 8 o'clock ಎದ್ದಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾಕೋ ನನಗೆ ಮೈಗಾಗಲಿಲ್ಲ ಫ್ರೆಂಡ್ಸ್. ನಾನು ಹಂಗೆ ಏನು ಜಡೆನ ರೆಡಿ ಮಾಡ್ಕೊಂಡಿಲ್ಲ, ಹಾಗೆ ಒಂದು ಲೂಸ್ ಹೇರ್ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ತಲೆಗೆಲ್ಲ ಸ್ನಾನ ಮಾಡಿದ್ನಲ್ಲ, ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಬಂದು ತೋರಿಸ್ತೀನಿ ಬನ್ನಿ. ನೋಡಿ, ಸ್ಲೀವು ಈ ಥರ ಇದೆ. ಇದು ಫ್ರೆಂಡ್ಸ್ ನೈಟ್ ಡ್ರೆಸ್ಸು, ಆದರೆ ಇದು ಪ್ಯಾಂಟು ಮತ್ತು ಶರ್ಟು. ನಿಮಗೆ ಗೊತ್ತಿರುತ್ತೆ ಬಟನ್ ಇದ್ದರೆ. ನನಗೆ ಫ್ರೆಂಡ್ಸ್ ಯಾವುದೇ ಬಟ್ಟೆ ಆಗಲಿ ಸ್ವಲ್ಪ ಡಿಸೈನ್ ಇದ್ದರೆ ತುಂಬಾ ಇಷ್ಟ. ಇದು ಹಬ್ಬಕ್ಕೆ ಅಂತ ಹಾಕೊಳ್ಳೋಕ್ಕೆ ಇರಲಿ, ಒಂದು ಹೊಸ ಬಟ್ಟೆ ಅಂತ ಒಂದು ನೈಟಿ ಒಂದು ಇದು ಮಾತ್ರ ಇಟ್ಟಿದೆ. ಇನ್ನು ಫ್ರೆಂಡ್ಸ್, ಇವತ್ತು ಮನೇಲಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಹಾಕೊಂಡೆ. ನಾನು ಮನೇಲಿದ್ದಾಗ ಫ್ರೆಂಡ್ಸ್ ಟೀ ಶರ್ಟು ಮತ್ತು ಮಾಮೂಲಿ ನೈಟ್ ಡ್ರೆಸ್, ಪ್ಯಾಂಟು, ನೈಟಿ ಇದನ್ನೆಲ್ಲ ಹಾಕೋತೀನಿ ಫ್ರೆಂಡ್ಸ್. ಈ ಥರ ಬಟ್ಟೆ ಅಂದರೆ ನಂಗೆ ತುಂಬ ಇದೊಂಥರ ಫ್ರೆಂಡ್ಸ್. ಈಗ ಸೆಕೆಗೆ ತುಂಬಾ ಚೆನ್ನಾಗಿದೆ. ಕಾಟನ್ನು ಮತ್ತು ಕಾಟನ್ ಮಿಕ್ಸ್ ಇದೆ. ನಾನು ಫ್ರೆಂಡ್ಸ್ ಯಾವಾಗಲೂ ಆನ್ಲೈನಲ್ಲಿ ಜಾಸ್ತಿ ತಗೊಳ್ಳಲ್ಲ. ಚಿಕ್ಕಪೇಟೆಯಲ್ಲಿ ಒಂದು ಅಂಗಡಿ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಪೆಟಿಕೋಟ್ ಆಗಿರ್ಬೋದು, ನೈಟ್ ಡ್ರೆಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ಲು ಮತ್ತು ಲೆಗಿನ್ಸ್ಗಳು ಎಲ್ಲನೂ ಅಲ್ಲೇ ಸಿಗುತ್ತೆ. ಸ್ಯಾರಿಗಳು ಏನೇನು ಬೇಕು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಅದು ಒಂದು ಅಂಗಡಿ ಇದೆ. ನಾನು ಯಾವಾಗ ಒಂದು 10-12 ಇಯರ್ಸಿಂದನೂ ಅಲ್ಲೇ ಹೋಗೋದು, ಅಲ್ಲೇ ತಗೊಂಡು ಬರ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ನಿಮಗೆ ಗೊತ್ತು, ನಾನು ಜಾಸ್ತಿ ಇದು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸಿ ಹಾಕೊಳ್ಳೋದು. ರೆಡಿಮೇಡು ಅಂದರೆ ಯಾವಾಗಾದರೂ ಹೋದಾಗ ಚೆನ್ನಾಗಿ ಕಾಣಿಸಿದ್ರೆ ತಂದಿರ್ತೀನಲ್ಲ, ಅದಷ್ಟೇ ನಾನು ರೆಡಿಮೇಡ್ ಹಾಕೊಳ್ಳೋದು. ಇನ್ನೆಲ್ಲ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡಿನೇ ಹೊಲಿಸೋದು. ನಮ್ಮ ಟೈಲರ್ ಆಲ್ರೆಡಿ 15 ಇಯರ್ಸಿಂದ ನನಗೆ ಅವರೇ ಹೊಲ್ಕೊಡೋದು. ಹಂಗಾಗಿ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ನಾನು 8 ಗಂಟೆಗೆ ಎದ್ದು ಇನ್ನು ಮಾಮೂಲಿ ಪ್ಯಾಸೇಜ್ ಎಲ್ಲ ವಾಶ್ ಮಾಡಿ, ಇವತ್ತು ಕಡಲೆಪುರಿ ಇತ್ತು ಫ್ರೆಂಡ್ಸ್. ಸ್ವಲ್ಪ ನನ್ನ ಫ್ರೆಂಡ್ಸ್ ತಂದು ಕೊಟ್ಟಿದ್ರು. ಅದನ್ನೇ ಒಗ್ಗರಣೆ ಥರ ಮಾಡಿ, ಉಳ್ಳಾಗಡ್ಡಿ ಅಂತಾರೆ ಫ್ರೆಂಡ್ಸ್ ಬೇರೆ ಊರ ಕಡೆ ಎಲ್ಲ. ನಮ್ಮ ಹಾಸನ ಕಡೆ ಬಂದು ಇದನ್ನು ನಾವು ಕಡಲೆಪುರಿ ಅಂತಲೇ ಹೇಳೋದು. ಅದು ಉಪ್ಪಿಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲೆಲ್ಲ ಉಪ್ಪಿರುತ್ತೆ ಪುರಿಗೆ. ಇವರು ನಮ್ಮ ಊರ ಕಡೆ ಥರನೇ ಪುರಿ ತಂದು ಕೊಟ್ಟಿದ್ರು. ಅದು ಹಾಗೆ ಇತ್ತು. ಅದನ್ನು ಮಾಡಿ ಇನ್ನು ದಾಳಿಂಬೆದು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಫ್ರೆಂಡ್ಸ್, ನಾನು 2 hours ಮಲ್ಕೊಂಡಿದ್ದೀನಿ. 2 o'clock ತನಕ ಮಲ್ಕೊಂಡು ಆಮೇಲೆ ಇದು ಫ್ರೆಂಡ್ಸ್ ಮತ್ತೆ ನಾನು ಸ್ನಾನ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಮತ್ತೆ ಸೇಮ್ ಅದೇ ಸ್ವಲ್ಪ ಇತ್ತು, ತಿಂದೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳು ಅವ್ಳ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾಳೆ. ಇವಾಗ ಸಾಯಂಕಾಲ ಬರ್ತಾಳೆ. ಅವ್ರಿಗೆ ಸಾಟರ್ಡೆ ಸಂಡೇ ರಜಾ. ಮೈಸೂರಿಂದ ಅವ್ರ ಫ್ರೆಂಡ್ಸ್ ಬಂದಿದ್ದರು. ಅವರು ನೆನ್ನೆನೇ ಹೋದ್ರು ಫ್ರೆಂಡ್ಸ್. ಅವ್ರು ಮಂತ್ಲಿ ಒಂದು ಸಲ ಕಂಪ್ನಿಗೆ ಹೋಗಬೇಕು ವರ್ಕ್ ಮಾಡೋಕ್ಕೆ. ಈಗ ನಾನು ಫ್ರೆಂಡ್ಸ್ ಇವಾಗ ಒಂದು 4 o'clock ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನೊಂದೇ ಒಂದು ಕೆಲಸ ಇದೆ, ಅಂಗಡಿಗೆ ಹೋಗಬೇಕು. ನನಗೆ ಸ್ವಲ್ಪ ಕೆಲಸ ಇದೆ ಅಂಗಡಿಲಿ. ಇನ್ನು ಅದು ಬಿಟ್ಟರೆ ಇವತ್ತಿಗೆ ಇಷ್ಟು ಕೆಲಸ. ಯಾಕೆ ಫ್ರೆಂಡ್ಸ್ ಲಾಂಗ್ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಅಂದರೆ, ಈಗ ಕೆಲಸ ವರ್ಕು ಬಂದು ಫ್ರೆಂಡ್ಸ್ ನಂದು 1:30 to 10:30 ಬರ್ತೀನಿ. ಸಾಯಂಕಾಲ ರಾತ್ರಿ ಬಂದಾಗ ನೋಡಿದ್ರೆ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟಾಗಿದೆ ಹೇಳ್ತೀನಿ. ಹಂಗಾಗಿ ಫ್ರೆಂಡ್ಸ್ ಆ ಥರ ಏನಿಲ್ಲ. ಇನ್ನು ಫ್ರೆಂಡ್ಸ್, ನಂದು ಮಾನಿಟೈಸನ್ ಏನಾಗಿಲ್ಲ ಚಾನಲ್. ಯಾಕೆಂದರೆ ಫ್ರೆಂಡ್ಸ್, ವಾಚ್ ಅವರ್ಸು ನಂದು ಫಸ್ಟು 3000 ಆಗಿತ್ತು. 1 year ದಾಟಿದ ಮೇಲೆ ಫ್ರೆಂಡ್ಸ್ ಅದು ಕಮ್ಮಿ ಆಗುತ್ತಂತೆ. ಹಂಗಾಗಿ ಒಂದು 500 ಏನೋ ಕಮ್ಮಿ ಆಗಿದೆ ವಾಚ್ ಅವರ್ಸು ಫ್ರೆಂಡ್ಸ್. ಇನ್ನು ಈ ವರ್ಷಕ್ಕೆ ಸೇರ್ಕೊಳ್ಳುತ್ತಂತೆ. ಅದು ಯಾರನ್ನೋ ಕೇಳಿದೆ, ಆ ಥರ ಹೇಳಿದ್ರೆ. ಇನ್ನು ಫ್ರೆಂಡ್ಸ್, ನಾನು ಎಲ್ಲೂ ಯಾರ ಹತ್ರನೂ ಅಮೌಂಟ್ ಎಲ್ಲ ಕೊಟ್ಟು ಮಾನಿಟೈಸನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮದು ಒಂದು ಚಾನಲ್ ಇದೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ನಿಮ್ಮ ಸ್ವಂತ ವಿಷಯ ಅದು. ಅವ್ರನ್ನ ನೋಡಿ ಇವ್ರು ನೋಡಿ ಅಂತೆಲ್ಲ ಮಾಡ್ತಾಯಿರಿ. ಮಾನಿಟೈಸನ್ ಆದಾಗ ಯಾರಾದರೂ ಗೊತ್ತಿರೋರ ಹತ್ರ ಅದನ್ನು ರೆಡಿ ಮಾಡಿಸ್ಕೊಂಡ್ರೆ ಆಯಿತು. 4000 ವಾಚ್ ಅವರ್ಸ್ ಆಗಲೇಬೇಕು ಫ್ರೆಂಡ್ಸ್. ಇನ್ನು ಸಬ್ಸ್ಕ್ರೈಬರು 1000 ಅಂದರೆ ಆಲ್ರೆಡಿ ನಂದು ಹೋದ ವರ್ಷವೇ 1500 ಆಗಿತ್ತು. ಈಗ 2400 ಏನೋ ಆಗಿದೆ. 430 450. ಅದಲ್ಲದೆ ಫ್ರೆಂಡ್ಸ್, ನಾನು ಈ ನಡುವೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನಾನು ವೀಡಿಯೋನೇ ಮಾಡ್ತಾಯಿಲ್ಲ. ಈಗ ವೀಡಿಯೋ ಮಾಡಿದ್ರೆ ಫ್ರೆಂಡ್ಸ್ ಒಂದು 100 ಜನನಾರು ನೋಡಲಿ, 200 ಜನ ನೋಡಲಿ, ಏನೋ ಒಂದು ಆಗುತ್ತೆ ಫ್ರೆಂಡ್ಸ್. ಯಾರು ನೋಡದೆ ಆ ಥರ ಏನಿರಲ್ಲ. ಆದರೆ ನಾನೇ ವೀಡಿಯೋ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ
ನಂದು ಇಷ್ಟ ಆಗಿದೆ. ಇನ್ನು ಫ್ರೆಂಡ್ಸ್ ವೀಡಿಯೋ ಕೊನೆಯಲ್ಲಿ ನಿಮ್ಗೆ ಇನ್ನೊಂದು ಖುಷಿ ವಿಷಯ ಹೇಳ್ತೀನಿ. ಇದೆಲ್ಲ ನಿಮ್ಮಿಂದನೇ ಆಗಿರೋದು. ಅದು ತುಂಬಾ ಖುಷಿಯಾಗಿದೆ. ಇನ್ನು ಫ್ರೆಂಡ್ಸ್ ನಾನು ಟ್ರಿಪ್ ಹೋದಾಗ ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಅದನ್ನು ವೀಡಿಯೋ ಇವತ್ತೇ ಹಾಕ್ತೀನಿ ಫ್ರೆಂಡ್ಸ್, ಎಡಿಟ್ ಮಾಡಿ. ಇನ್ನೂ ಎಡಿಟ್ ಮಾಡಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ನನಗೆ ಸ್ವಲ್ಪ ನೋಡಿ ಕೈಯೆಲ್ಲ ನೋವೆಲ್ಲ ಹೋಗಿತ್ತು, ಮತ್ತು ಯಾಕೋ ಈ ನಡುವೆ ಕೈ ನೋವು ಬರ್ತಾಯಿತ್ತು. ಮತ್ತು ನನಗೆ ಏನಾದರೂ ಕೆಲಸ ಮಾಡುವಾಗ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಅದು ಇದು ಏನಾದರೂ ಒಂದು ಪೇಯ್ನ್ ಇದ್ದೇ ಇರುತ್ತಲ್ಲ ಮನುಷ್ಯ ಅಂದಮೇಲೆ. ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟು ದಿವಸ ಆಗಿರಲಿಲ್ಲ. ಇನ್ನು ಫ್ರೆಂಡ್ಸ್ ಯಾಕೆ ಈ ವಿಡಿಯೋನ ಇವತ್ತು ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಇವತ್ತಿಗೆ ನನ್ನ ಫಾಲೋವರ್ಸ್ ಬಂದು 10 lakhs 10,42,000 ಆಗಿದ್ದಾರೆ. 47,000 10 lakhs 47,000 ಆಗಿದ್ದಾರೆ. ಅದರಲ್ಲಿ 52 ಏನೋ ಆಗಿದೆ ಆಗಿಬಿಟ್ಟು. ಅದು ತುಂಬಾ ಖುಷಿಯಾದ ವಿಷಯ ಫ್ರೆಂಡ್ಸ್. ಯಾಕೆಂದರೆ ನನಗೇನು ಖುಷಿ ಆಗ್ತಾಯಿದೆ ಅಂದರೆ ಫ್ರೆಂಡ್ಸ್, ನಮ್ಮ ವೀಡಿಯೋನು ಇಷ್ಟು ಲಕ್ಷಾನುಗಟ್ಟಲೆ ಜನ ನೋಡಿದ್ದೀರಲ್ಲ, ಅದು ನನಗೆ ತುಂಬ ಸಂತೋಷವಾದ ವಿಷಯ. ಈ ವಿಡಿಯೋನ ನಾನು ಫ್ರೆಂಡ್ಸ್ 1 ವೀಕ್ ಮುಂಚೆನೇ ಮಾಡೋಣ ಅಂದ್ಕೊಂಡೆ. ಇನ್ನು ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ದಿವಸನೂ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್ ಅವತ್ತು ನಾನು ಮನೇಲೇ ಇದ್ದೆ. ಅವತ್ತು ಇಲ್ಲಿ ನಮ್ಮ ಕಡೆ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. ಕರೆಂಟ್ ಹೋಗಿ ಬರಲೇ ಇಲ್ಲ, ಸಾಯಂಕಾಲ ಬಂತು. ಹಂಗಾಗಿ ಫ್ರೆಂಡ್ಸ್ ನಾನು ಆ ವಿಡಿಯೋನ ಮಾಡಿ. ಇನ್ನು ಫ್ರೆಂಡ್ಸ್ ನಾನು ಉಪವಾಸ ಎಲ್ಲ ಮಾಡಲ್ಲ ಶಿವರಾತ್ರಿಲಿ. ಆಲ್ರೆಡಿ ನಾನು ಹೇಳಿದ್ದೀನಿ. ಯಾಕಂದರೆ ನಾನು ಯಾವಾಗ ನಮ್ಮ ಮಕ್ಕಳು ಚಿಕ್ಕವರಿದ್ದರು ಆವಾಗ ನಾನು ಉಪವಾಸ ಮಾಡ್ತಿದ್ದೆ. ಯಾವಾಗ ಮಕ್ಕಳು ದೊಡ್ಡವರಾದರೂ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆದೋ ಆವಾಗಿಂದ ಫ್ರೆಂಡ್ಸ್ ನಾನು ಉಪವಾಸ ಇರಲ್ಲ ಫ್ರೆಂಡ್ಸ್. ಹೊಟ್ಟೆ ತುಂಬ ತಿಂದೇ ಪೂಜೆ ಮಾಡೋದು. ಆವತ್ತು ಶಿವರಾತ್ರಿನೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಟೆಂಪಲ್ಗೆ ಹೋಗಿದ್ದೆ. ಫುಲ್ ಕ್ಯೂ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಹೊರಗಡೆನೇ ಕೈ ಮುಕ್ಕೊಂಡು ಬಂದೆ. ಆಮೇಲೆ ಫ್ರೆಂಡ್ಸ್ ಅಲ್ಲಿ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಜನ ಫುಲ್ ರಶ್ ಆಗಿದ್ದರು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಇನ್ನು ಫ್ರೆಂಡ್ಸ್ ನನ್ನ ಮಾಮೂಲಿ ಡೈಲಿ ರೋಟೀನ್ ನಿಮಗೆ ಗೊತ್ತು. ನಾನು ಮಿನಿ ಲಾಗಲ್ಲಿ ಹಾಕ್ತಾಯಿರ್ತೀನಿ. ಏನು ನಾಷ್ಟ ಮಾಡ್ತೀನಿ, ಏನು ಜ್ಯೂಸ್ ಕುಡಿತೀನಿ ಅದನ್ನೆಲ್ಲ ಹಾಕ್ತಾಯಿರ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನೇನು ದಪ್ಪನೂ ಆಗಿಲ್ಲ ಸಣ್ಣನೂ ಆಗಿಲ್ಲ ಫ್ರೆಂಡ್ಸ್. ನಾನು ಯಾವ ಥರ ಇದೆ ಅದೇ ಥರ ಇದ್ದೀನಿ. 78 ಇದೆ, ಈಗ 76 ಆಗಿದ್ದೀನಿ, ಮತ್ತೆ 77 ಆಯ್ತೀನಿ. ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಒಂದೊಂದು ಟೈಮ್ ಊಟ ಮಾಡೋದು ಲೇಟ್ ಆಗುತ್ತೆ, ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದರೆ, ನಾನು ಯಾವ ಡಯಟು ಮಾಡಲ್ಲ ಫ್ರೆಂಡ್ಸ್, ನಾನು ಮಾಡ್ತಾನೂ ಇಲ್ಲ. ಮೊದಲು ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ 85 kg ಇದೆ ಫ್ರೆಂಡ್ಸ್. ಆವಾಗೂ ನಾನೇ ಡಯಟ್ ಮಾಡ್ತಾಯಿರಲಿಲ್ಲ ಫ್ರೆಂಡ್ಸ್. ಅಲ್ಲಿ ನಾನು ಸ್ವಲ್ಪ ಟೈಮ್ಗೆ ತಿಂತಾಯಿದ್ದೆ. ಟೈಮು ಅಂದರೆ ಫ್ರೆಂಡ್ಸ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ನಾಷ್ಟ ಇದೆಲ್ಲ ಮಾಡ್ತಾಯಿದ್ದು. ಈಗ ಇದು ಬಂದು ಫ್ರೆಂಡ್ಸ್ ನನಗೆ ಹಾಸ್ಪಿಟ್ಲ್ ಕೆಲಸ ಆಗಿರೋದ್ರಿಂದ ಒಂದು ಮೀಟಿಂಗ್ ಇರ್ಬೋದು, ಏನಾದರೂ ಇರುತ್ತೋ ಆವಾಗ ಆ ಟೈಮ್ ಸ್ವಲ್ಪ ಮೂವ್ ಆಗುತ್ತೆ. ಅದೊಂದು ಬಿಟ್ಟರೆ ಫ್ರೆಂಡ್ಸ್ ಹೆಲ್ತ್ ಏನೂ ಆಗಿಲ್ಲ ನನಗೆ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲ ನಿಮ್ಮ ಆಶೀರ್ವಾದದಿಂದ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಫಾಲೋವರ್ಸು 10,47,000 ಆಗಿದ್ರೆ ಫ್ರೆಂಡ್ಸ್. ಅದೆಲ್ಲ ಅಷ್ಟು ಈಜಿನೇ ಅಲ್ಲ ಅಂದ್ಕೊಳ್ಳಿ. ನನಗೆ ಫ್ರೆಂಡ್ಸ್ 1 ಲಕ್ಷ 2 ಲಕ್ಷ ಆದಾಗಲೇ ಅಷ್ಟೊಂದು ಖುಷಿ ಪಡ್ತಾಯಿದ್ದೆ. ನನಗನ್ನಿಸುತ್ತೆ ಫ್ರೆಂಡ್ಸ್, ಅಯ್ಯೋ ನಾನು ವೀಡಿಯೋ ಡೈಲಿ ಮಾಡಿ ಹಾಕಬೇಕು, ಇಷ್ಟೊಂದು ಜನ ನನ್ನ ವೀಡಿಯೋ ನೋಡ್ತಾರಲ್ಲ ಅಂತ. ಆದರೆ ಫ್ರೆಂಡ್ಸ್ ಏನು ಮಾಡೋದು, ನನಗೆ ಟೈಮ್ ಇರೋಲ್ಲ, ಹಾಗಾಗಿ ಆದರೆ ಫ್ರೆಂಡ್ಸ್ ನಾನು ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿರ್ತೀನಿ. ನನಗೆ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೂ ಟೈಮ್ ಇರೋಲ್ಲ. ನನ್ನ ಮನಸ್ಸಿಗೆ ಯಾವ ಥರ ನಾನು ಫ್ರೆಂಡ್ಸ್, ನನಗೆ ಒಬ್ಬರು ನಮ್ಮ ಕೆಲಸ ಮಾಡೋ ದೊಡ್ಡ ಒಬ್ಬರು ಸಾರ್ ಹೇಳಿದ್ರು, ಆ ವಿಷಯ ನಿಮ್ಮ ಹತ್ರ ಹಂಚ್ಕೊತೀನಿ ಫ್ರೆಂಡ್ಸ್. ನೋಡಿ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಅಡ್ಮಿಟ್ ಮಾಡಿದ್ರು ಅಂತ ನಾವು ನೋಡೋಕೆ ಹೋಗಿದ್ದೆ. ಅವರು ನನ್ನ ವೀಡಿಯೋದ ಬಗ್ಗೆ ಎಷ್ಟು ಚೆನ್ನಾಗಿ ಇವರು ಒಳ್ಳೆತನದ ವೀಡಿಯೋ ಮಾಡ್ತಾರೆ. ಆಮೇಲೆ ಇನ್ನೂ ಒಬ್ಬರು ನಮ್ಮ ಮೆಡಿಕಲಲ್ಲಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್, ಅವರು ಬ್ರದರ್, ಅವರೊಬ್ಬರು ಬಂದು ಅವ್ರ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದಾರೆ, ಇವ್ರದ್ದು ಯಾವುದು ನೋಡಬಾರ್ದು ಅನ್ನೋ ರೀತಿ ಇರಲ್ಲ ವೀಡಿಯೋ, ಚೆನ್ನಾಗಿ ಮಾಡ್ತಾರೆ ಮತ್ತು ರೀಲ್ಸ್ ಮಾಡ್ತಾರೆ, ಇವ್ರ ವೀಡಿಯೋ ಎಲ್ಲ ಚೆನ್ನಾಗಿದೆ ಅಂತ ಅವ್ರಿಗೆ ನಂದು ವೀಡಿಯೋದು ತೋರಿಸಿದ್ರು ಫ್ರೆಂಡ್ಸ್. ಈಗ ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಎಲ್ಲ ಥರನೂ ಡ್ಯಾನ್ಸು ಮಾಡ್ತಾರೆ, ಎಲ್ಲ ಥರನೂ ಮಾಡ್ತಾರೆ. ಅದು ಅವ್ರವ್ರ ಅನಿಸಿಕೆ ಫ್ರೆಂಡ್ಸ್. ಅದನ್ನು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಏನಿಲ್ಲ, ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ನೋಡಿ, ನನಗೆ ಈ ಥರ ವೀಡಿಯೋ ಮಾಡಬೇಕು ಅಂತ ಇಷ್ಟ ಆಗುತ್ತೆ, ನಾನು ಈ ಥರ ಮಾಡ್ತೀನಿ, ಅದು ನನ್ನ ಸ್ವಂತ ವಿಷಯ. ಹಂಗಾಗಿ ಫ್ರೆಂಡ್ಸ್ ಆ ಥರ ಹೇಳಿದ್ರು. ಎಷ್ಟೊಂದು ಜನ ನನ್ನ ಫಾಲೋವರ್ಸು ಫ್ರೆಂಡ್ಸ್, ನನಗೆ ಇನ್ನು ಲೇಡೀಸ್ ಫಾಲೋವರ್ಸ್ ಇದ್ದಾರಲ್ಲ, ಅವರೆಲ್ಲರೂ ಹೇಳ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ನ ನಾವು ಟಿ ವಿನಲ್ಲಿ ಹಾಕೊಂಡು ನೋಡ್ತೀವಿ ಅಂತ ಹೇಳಿದರು. ನನ್ನ ಜೊತೆ ವರ್ಕ್ ನನಗೆ ಅದಂತೂ ತುಂಬ ಸಂತೋಷ ಆಯಿತು. ನನ್ನ ಚಾನಲ್ನ ಟಿ ವಿನಲ್ಲಿ ಓಪನ್ ಮಾಡಿ, ಈಗ ಯೂಟ್ಯೂಬ್ ಚಾನಲಿಗೆ ನಾನು ನಮ್ಮದು ಟಿ ವಿನಲ್ಲೇ ನೋಡೋದು. ಆದರೆ ಫ್ರೆಂಡ್ಸ್, ನಾವು ನೋಡೋದಕ್ಕಿಂತ ನೀವು ನೋಡೋದು ಆಯ್ತಲ್ಲ, ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್. ಅವರು ನನಗೆ ಹೇಳಿದ್ರು, ನಾನು ಟಿ ವಿಲಿ ಹಾಕೊಂಡು ನೋಡ್ತೀನಿ ಅಮ್ಮ ನಿಮ್ಮದು ಚಾನಲ್ಲು. ಕೇಳ್ತಾರೆ, ನೀವು ಇವತ್ತು ಏನು ಹಾಕಿದ್ರಾ, ಏನಾಕಿದ್ರೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಮೊದಲು ಕಂಪ್ನಿಲಿದ್ದಾಗಲೂ ಚಾನಲ್ ಮಾಡಿದೆ. ಅದಿದ್ದರೆ ಫ್ರೆಂಡ್ಸ್ ಇಷ್ಟಲ್ಲಿ ನಂದು 4-5 ಇಯರ್ಸ್ ಆಯಿತು. ಅದು ಆಲ್ರೆಡಿ ನನ್ನ ಫ್ರೆಂಡ್ಸ್ ಒಬ್ಬರು ಮೊಬೈಲ್ ಇಸ್ಕೊಂಡು ಚಾನಲ್ಲು ಲಾಕ್ ಆಯಿತು. ಅದು ಆವಾಗ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಫ್ರೆಂಡ್ಸ್, ಸುಮ್ಮನಾಯಿತು. ಮತ್ತು ಇಲ್ಲಿ ನನಗೊಬ್ಬರು ಟೀಚರ್ ಇದ್ದರು, ಅವರು ಇದನ್ನು ಓಪನ್ ಮಾಡಿಕೊಟ್ಮೇಲೆ ಅವರು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್, ನಾನು ಮಾಡ್ತಾಯಿದ್ದೀನಿ. ಅವರು ರಂಗೋಲಿ ಬಿಡ್ತಾರೆ ಫ್ರೆಂಡ್ಸ್, ಬರೀ ರಂಗೋಲಿದು ಇದು ಮಾಡ್ತಾರೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಇನ್ನು ನಂದಿನಿ ಅಮ್ಮ, ನಾವು ಅವರೆಲ್ಲ ಲಾಲ್ಬಾಗ್ ಮೀಟಪ್ಗೆ ಹೋಗಿದೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಯಾವಾಗಾದರೂ ಅವ್ರು ಲೈವ್ ಬಂದಾಗ
ಒನ್ ಟೈಮ್ ಅವ್ರಿಗೆ ಹಾಯ್ ಬಾಯ್ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್. ಇನ್ನು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಷ್ಟೊಂದು ಜನ ನನಗೆ ನಂಬರ್ ಕೊಟ್ಟಿದ್ದಾರೆ ಪಾಪ. ಅವರು ಯಾವಾಗಾದರೂ ಒಂದು ಫೋನ್ ಮಾಡ್ತಾರೆ. ಇನ್ನು ಮಹಾನಂದ ಅಂತ ಇವರೆಲ್ಲ ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಯಾವಾಗಾದರೂ ಫೋನ್ ಮಾಡ್ತಾರೆ. ನಾನೇ ಸ್ವಲ್ಪ ಯಾಕೆಂದರೆ ಫ್ರೆಂಡ್ಸ್ ನಾವು ಮೊದಲು ಹೊಟ್ಟೆ ಪಾಡು ನೋಡ್ಕೋಬೇಕಲ್ಲ, ಇದು ನನ್ನ ಅಭ್ಯಾಸ ಮಾಡಬೇಕು ಅಂತ. ನನಗೂ ಕಂಪ್ನಿದ ಅಡುಗೆ ಎಲ್ಲ ನೀವು ಚೆನ್ನಾಗಿ ಮಾಡ್ತಿರಲ್ಲ ಹಾಕಿ ಅಂತ ಫೇಸ್ಬುಕ್ಕಿಂದ ನಂದು ಸ್ಟಾರ್ಟ್ ಆಯಿತು ನನ್ನ ಯೂಟ್ಯೂಬು ಚಾನಲು. ಇನ್ನು ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಇರೋದು ಹೇಳ್ಬೇಕಲ್ಲ ವಿಷಯನ. ಅದಕ್ಕೆ ಫ್ರೆಂಡ್ಸ್ 10,47,000 ಫಾಲೋವರ್ಸು ನಂದು ಇವತ್ತಿಗೆ ಕಂಪ್ಲೀಟ್ ಆಗಿದೆ. 10,47,052 ಇಷ್ಟು ನನಗೆ ಫಾಲೋವರ್ಸ್. ಅಂದರೆ ಇಷ್ಟು ಜನ ನನ್ನ ವೀಡಿಯೋನ ನೋಡಿದ್ರಲ್ಲ ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟೊಂದು ಜನ ನನ್ನ ವೀಡಿಯೋನು ನೋಡಿದಾರಲ್ಲ, ಇದೇ ನನಗೆ ಇಷ್ಟೊಂದು ಖುಷಿ ತಂದಿರೋ ವಿಷಯ ಫ್ರೆಂಡ್ಸ್. ಯಾಕೆ ಅಂದರೆ ಗೊತ್ತಾ, ನಾನು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನೋ ಏನಾಗಿದೆಯೋ, ನನಗೆ ಎಲ್ಲರ ಥರ ಜಾಸ್ತಿ ಎಡಿಟ್ ಮಾಡ್ಕೊಂಡು ಕಲ್ತ್ಕೋಬೋದೇನೋ ಫ್ರೆಂಡ್ಸ್. ಆದರೆ ನನಗೆ ಅಷ್ಟೊಂದು ಕಲಿಯೋಷ್ಟು ಟೈಮ್ ಇಲ್ಲ. ಯಾಕೆ ಅಂದರೆ ನಂದು ಕೆಲಸ ಮಾಡ್ತೀನಲ್ಲ, ಹಂಗಾಗಿ ಅಷ್ಟೊಂದು ಟೈಮ್ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಸಂತೋಷ ಖುಷಿ ಎಲ್ಲ ಒಟ್ಟಿಗೆ ಆಗ್ತಾಯಿದೆ. ಈಗ ಫ್ರೆಂಡ್ಸ್ ನಾನು ಚೆಕ್ ಮಾಡಿದೆ ನಂದು ಎಷ್ಟು ಫಾಲೋವರ್ಸ್ ಇದೆ ಅಂತ. 10,47,000 ಫಾಲೋವರ್ಸ್ ಇದ್ದಾರೆ. ಇನ್ನು ವಾಚ್ ಅವರ್ಸು ಫ್ರೆಂಡ್ಸ್ ಈಗ 3,000ಗೆ ಬರ್ತಾಯಿದೆ. ಸಬ್ಸ್ಕ್ರೈಬರು 2,500 ಆಗ್ತಾಯಿದ್ದಾರೆ ಫ್ರೆಂಡ್ಸ್. ನೀವು ಯಾರಿಗೆ ನಿಮಗೇನಾದರೂ ಇವಾಗ ಓಪನ್ ಮಾಡ್ಕೊಂಡು 1 ಇಯರ್ ಒಳಗಡೆ 1,000 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಫ್ರೆಂಡ್ಸ್, ನೀವೇನೂ ಇಲ್ಲ, ಡೈಲಿ ರೀಲ್ಸ್ ಮಾಡಿ ಫೇಸ್ ಲೈವ್ ಮಾಡಿ ಫ್ರೆಂಡ್ಸ್. ನಾನಂತೂ ಫೇಸ್ ಲೈವ್ ಮಾಡೇ ಇಲ್ಲ ಫ್ರೆಂಡ್ಸ್. ಇವತ್ತು ಸ್ವಲ್ಪ 1 ಅವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವುದನ್ನು ಕಮ್ಯುನಿಟಿಲಿ ಹಾಕಲ್ಲ, ಏನಂತ ಲೈವ್ ಬರ್ತೀನಿ ಬನ್ನಿ ಅಂತ. ಯಾಕೋತಾ ಒಂದೊಂದ್ಸರಿ ನಾನು ಮಾಡಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹಾಕಲ್ಲ. ಹಂಗಾಗಿ ಇಷ್ಟು ಫಾಲೋವರ್ಸ್ ಇದ್ದೀರಾ, ಇದೆಲ್ಲ ಆಗಿದ್ದು ನಿಮ್ಮಿಂದ ಫ್ರೆಂಡ್ಸ್. ದಯವಿಟ್ಟು ನೀವು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋದ್ರಿಂದನೇ ನನಗೆ ಇಷ್ಟು ಲಕ್ಷ ಫಾಲೋವರ್ಸು ವ್ಯೂಸ್ ಬಂದಿರೋದು. ಅದು ನನಗೆ ತುಂಬಾ ಖುಷಿ ಐತೆ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗುತ್ತೆ, ಅದೆಲ್ಲ ಅವ್ರವ್ರ ಸ್ಟಾರು. ಇವಾಗಲೇ ಆಗಬೇಕು ಆಗಲೇ ಹಾಕಬೇಕು ಅಂತೇನಿಲ್ಲ ಫ್ರೆಂಡ್ಸ್. ನೀವು ಮಾಡ್ತಾಯಿರಿ, ಆ ದೇವರು ಕಂಡುಬಿಟ್ಟು ಯಾವಾಗಾದರೂ ಹಾಗೆ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ಈ ವಿಷಯನ ನಿಮಗೆ ಆವತ್ತಿಂದ ನಾನು ಹಂಚ್ಕೋಬೇಕು ಅಂದ್ಕೊಂಡೆ, ನನಗೆ ಟೈಮೇ ಇರಲಿಲ್ಲ. ಇವತ್ತು ಸಂಡೇ ಮನೇಲೇ ಇದ್ನಲ್ಲ, ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತಿಗೆ ನಂದು ಅಷ್ಟು ಜನ ಫಾಲೋವರ್ಸ್ ಆದರೆ. ಇನ್ನು ಫ್ರೆಂಡ್ಸ್ ನನ್ನ ಕೂದಲು ಆಲ್ರೆಡಿ ನಿಮಗೆ ಎಷ್ಟೋ ಸಲ ತೋರಿಸಿದ್ದೀನಲ್ಲ, 10,47,000 ನನಗೆ ಫಾಲೋವರ್ಸ್ ಇವಾಗ ಆಗಿರೋ ಫ್ರೆಂಡ್ಸ್. ಇದಂತೂ ಖುಷಿ ವಿಷಯ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್. ನನ್ನ ಚಾನಲ್ಲಿ ಇಷ್ಟೊಂದು ಫಾಲೋವರ್ಸ್ ಇದ್ದಾರಲ್ಲ ಯೂಟ್ಯೂಬಲ್ಲಿ ಅಂತ ನನಗೆ ಖುಷಿ ತಂದಿರೋ ವಿಷಯ. ಹಂಗಾಗಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಮುಗೀತು. ಇನ್ನೇನು ಇವಾಗ ರಂಜಾನ್ ಹಬ್ಬ ಸ್ಟಾರ್ಟ್ ಆಗಿ ಆಲ್ರೆಡಿ ಎಲ್ಲರೂ ಉಪವಾಸ ಇದ್ದಾರೆ. ಆ ರಂಜಾನ್ ಹಬ್ಬ ಮಾಡ್ತಾ ಇರೋರಿಗೆ, ಉಪವಾಸ ಇರೋರಿಗೆ ಎಲ್ರಿಗೂ ಆ ದೇವರು, ಅವ್ರ ಮುಸ್ಲಿಮ್ಸ್ ದೇವರು ನಮ್ಮ ಶಿವ, ಅವ್ರಿಗೆಲ್ಲ ಉಪವಾಸ ಇರೋಕ್ಕೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ಅವ್ರವ್ರ ಹಬ್ಬ ಅವ್ರವ್ರಿಗೆ ಇಷ್ಟ ಅಲ್ವಾ. ನಮಗೆ ಯಾವ ಥರ ನಮ್ಮ ಹಬ್ಬ, ಹಂಗೆ ಅವ್ರಿಗೂ ಅದೇ ಥರ ಅವ್ರ ಹಬ್ಬ ಅಲ್ಲ. ಹಂಗಾಗಿ ಖುಷಿಯಿಂದ ಅವರು ಹಬ್ಬ ಮಾಡಲಿ, ಉಪವಾಸ ಇರೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇಷ್ಟ ಆಗಿತ್ತು ನನ್ನ ವೀಡಿಯೋ ಫ್ರೆಂಡ್ಸ್. ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.